ಏಳನೇ ಬಾರಿ ಕರಡು ಅಧಿಸೂಚನೆ ಪ್ರಕಟ ಆಗಿದೆ. ನಿಮಗೆ ಈ ದೇಶದಲ್ಲಿ ಅತ್ಯಂತ ದೊಡ್ಡ ಚರ್ಚಿತವಾಗ್ತಾ ಇರುವಂತ ವಿಷಯ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ. ಇದು ಪರಿಸರ ಸೂಕ್ಷ್ಮ ಪ್ರದೇಶ. 6 ರಾಜ್ಯಗಳಲ್ಲಿ 1499 ಗ್ರಾಮಗಳು ಕರ್ನಾಟಕದಲ್ಲೇ ಟೆನ್ಷನ್ ನಲ್ಲಿರುವಂಥದ್ದು. ನಾವೆಲ್ಲಾದ್ರೂ ಊರನ್ನು ಬಿಟ್ಟು ಬೇರೆ ಕಡೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತಾ ಅಂತ. ಪ್ರಕೃತಿಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಎಷ್ಟು ತೀವ್ರವಾದಂತಹ ಬರವನ್ನ ಎದುರಿಸ್ತಾ ಇದೀವಿ, ಎಷ್ಟು ತೀವ್ರವಾದಂತಹ ಪ್ರವಾಹವನ್ನು ಎದುರಿಸ್ತಾ ಇದೀವಿ. ಇದೆಲ್ಲವೂ ಸರಿಯಾಗಬೇಕು ಅಂದ್ರೆ ಜೊತೆಗೆ ಅತ್ಯಂತ ವಿಶಿಷ್ಟವಾದಂತಹ ಪ್ರಕೃತಿ ಪ್ರಭೇದಗಳು, ಪ್ರಾಣಿ ಪ್ರಭೇದಗಳು, ಪಕ್ಷಿ ಪ್ರಭೇದಗಳನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಏನಿದೆ ಅದನ್ನ ಉಳಿಸ್ಕೊಳ್ಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿ 7ನೇ ಬಾರಿ ಕಸ್ತೂರಿ ರಂಗನ್ ವರದಿ, 7ನೇ ಬಾರಿ ಕರಡು ಅಧಿಸೂಚನೆ ಪ್ರಕಟ ಆಗಿದೆ. ಕರ್ನಾಟಕದಲ್ಲೇ 1499 ಗ್ರಾಮದವರು ಅಂದ್ರೆ ಲಕ್ಷಾಂತರ ಜನ ಊರು ಬಿಡಬೇಕಾದಂತ ಪರಿಸ್ಥಿತಿ ಇದೆ. ಇದು ಸೀರಿಯಸ್ ಆಗಿ ಏನಾದ್ರೂ ಜಾರಿ ಆದ್ರೆ ಕಥೆ ಏನು? ಯಾಕಿದು ಇಷ್ಟೊಂದು 1499 ಜನ ಹಳ್ಳಿ ಮನೆಗಳನ್ನ ಬಿಡಬೇಕಾದಂತ, ಕಾಡಂಚಿನ ಜನರು ಬಿಡಬೇಕಾದಂತ ಪರಿಸ್ಥಿತಿ ಇದೆ. ಎಲ್ಲೆಲ್ಲೆಲ್ಲ ಬರುತ್ತೆ, ಎಷ್ಟು ರಾಜ್ಯಗಳಲ್ಲಿ ಈ ಆತಂಕ ಇದೆ, ಇದನ್ನ ಜಾರಿ ಆಗೋದಾದ್ರೆ ಜನರ ಕಥೆ ಏನು? ಈ ವಿವರವನ್ನು ನೋಡೋಣ. ಸಾಕಷ್ಟು ಕಳಕಳಿ ಇರುವಂತ ವಿಚಾರ ಇದು. ಅದು ಈ ಪಶ್ಚಿಮ ಘಟ್ಟದಲ್ಲಿ, ಕರ್ನಾಟಕದಲ್ಲಿ ಉತ್ತರ ಕನ್ನಡದಲ್ಲಿ ಅತ್ಯಂತ ಹೆಚ್ಚು ಗ್ರಾಮಗಳಿರುವಂಥದ್ದು, 300ಕ್ಕಿಂತ ಹೆಚ್ಚು ಗ್ರಾಮಗಳು. ಒಟ್ಟಾರೆ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಯಾವ 6 ರಾಜ್ಯಗಳಲ್ಲಿ ಈ ಒಂದು ಪರಿಸರ ಸೂಕ್ಷ್ಮ ಪ್ರದೇಶ ಬರುತ್ತೆ, ಏನಾಗ್ತಾ ಇದೆ ಅಂತ ಅನ್ನೋದನ್ನ ನಾನು ಈ ಒಂದು ಸೆನ್ಸಿಟಿವ್ ಏರಿಯಾ ಏನಿದೆ, ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಅತ್ಯಂತ ವಿಶಿಷ್ಟವಾದಂತಹ ಪ್ರಾಣಿ ಪಕ್ಷಿ ಪ್ರಭೇದ ಇರುವಂತಹ, ಅತ್ಯಂತ ಸೂಕ್ಷ್ಮ ಪರಿಸರ ಇರುವಂತ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಬರುವಂತಹ 6 ರಾಜ್ಯಗಳಲ್ಲಿ ಏನು ಸಂರಕ್ಷಿತ ಪ್ರದೇಶವಾಗಿ ಮಾಡ್ಬೇಕು, ಅದನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆ ಮಾಡಬೇಕು ಅಂತ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಇದು ಶುರುವಾಗೋದು ಗುಜರಾತ್ನಿಂದ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು, ಕೇರಳ ಇಷ್ಟೂ ರಾಜ್ಯಗಳನ್ನ ಒಳಗೊಂಡಂತೆ 56,000 ಚದುರ ಕಿಲೋಮೀಟರ್ ಜಾಗ, ಅತ್ಯಂತ ಕಾಡುಗಳು, ಅತ್ಯಂತ ದಟ್ಟವಾಗಿರುವಂತ ಕಾಡು ಆ ಭಾಗದಲ್ಲಿರುವಂಥದ್ದು. ಕರ್ನಾಟಕದ ಉಡುಪಿವರೆಗೂ ಕೂಡ ಹೋಗುತ್ತೆ. ಇದು ಗುಜರಾತ್ನಿಂದ ಉಡುಪಿವರೆಗೂ ಕೂಡ ಯಾವುದು ಸಹ್ಯಾದ್ರಿ ಪರ್ವತ ಶ್ರೇಣಿ ಇದೆಯೋ, ಸೊ ಆ ಭಾಗದಲ್ಲೇ ಬರುವಂತಹ ದಟ್ಟ ಕಾಡುಗಳನ್ನ, ಅಲ್ಲಿನ ಪ್ರಕೃತಿ ಪ್ರಭೇದಗಳನ್ನ, ಪರಿಸರದ ಸೂಕ್ಷ್ಮ ಜೀವಿಗಳು, ಜೀವರಾಶಿಗಳನ್ನ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಜಗತ್ತಿನಲ್ಲೇ ಅತ್ಯಂತ ಸೂಕ್ಷ್ಮವಾದಂತ ಒಂದು ಪ್ರದೇಶ ಇದು ಪರಿಸರ ಸೂಕ್ಷ್ಮ. ಇದನ್ನ ಕಾಪಾಡಿಕೊಳ್ಬೇಕು. ಕಾಪಾಡಿಕೊಂಡ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ. ಇದು ಆಗ್ಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ 1499 ಗ್ರಾಮಗಳು ಬಲಿಯಾಗಬೇಕಾಗುತ್ತೆ. 1499 ಗ್ರಾಮಗಳಲ್ಲಿ ನಾನು ಹೇಳಿದೆ ಉತ್ತರ ಕನ್ನಡದಲ್ಲಿ ಅತ್ಯಂತ ಹೆಚ್ಚಿದೆ ಅನ್ನುವಂಥದ್ದು. ಅತ್ಯಂತ ಹೆಚ್ಚು ಕಾಡನ್ನ ಒಳಗೊಂಡಿರೋದು ನಮ್ಗೆಲ್ಲ ಗೊತ್ತು. ದಾಂಡೇಲಿ ಭಾಗಗಳು, ಹಳಿಯಾಳ, ಜೋಯ್ಡಾ ಅತಿ ಹೆಚ್ಚು ಕಾಡಿರುವಂತ ಭಾಗ ಎಲ್ಲ. ಅಲ್ಲಿಂದ ಒಂದು ದೊಡ್ಡ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ. ಈ ವಿರೋಧ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಬಾರಿ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಆದ್ರೆ ಜನ ಬಹುತೇಕ ಊರು ಬಿಡ್ಬೇಕು. ಯಾಕೆಂದ್ರೆ ಯಾವುದೇ ಕನ್ಸ್ಟ್ರಕ್ಷನ್ ಕೆಲಸ ಮಾಡಂಗಿಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಂಗಿಲ್ಲ, ಮನೆಗಳನ್ನ ದೊಡ್ಡದಾಗಿ ಕೂಡ ಕಟ್ಟೋ ಪರಿಸ್ಥಿತಿ ಇಲ್ಲ, ಕಾಮಗಾರಿಗಳಾಗಬಾರ್ದು, ಹೆಚ್ಚಿನ ಸದ್ದು ಬರಬಾರ್ದು, ಯಾವುದೇ ಮಾಲಿನ್ಯ ಮಾಡಬಾರ್ದು. ಈ ರೀತಿಯಲ್ಲಿ ಒಂದಷ್ಟು ನಿಷೇಧಗಳನ್ನ ಹೇರಲಾಗುತ್ತೆ. ಇದು ಜನರು ಬದುಕೋದಕ್ಕೆ ತೊಂದರೆ ಮಾಡುತ್ತೆ. ಯಾಕೆಂದ್ರೆ ಆಧುನೀಕರಣ, ಜನ ಯಂತ್ರಗಳಿಗೆ ಇವತ್ತು ಮೊರೆ ಹೋಗಿದ್ದಾರೆ. ಕೃಷಿ ಕೆಲಸಗಳು ಮಾಡಬೇಕು ಅಂದ್ರೆ ಯಂತ್ರಗಳನ್ನ ಬಳಸ್ತಾರೆ. ಕೈಗಾರಿಕೆಗಳು ಬರ್ತಾ ಇದೆ ಅಕ್ಕಪಕ್ಕದಲ್ಲಿ. ಹೀಗಿರುವಾಗ ಈ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾಗೆ ಯಾವುದೇ ರೀತಿಯ ಕಾಮಗಾರಿಗಳಾಗಬಾರ್ದು, ಕೆಲಸಗಳಾಗಬಾರ್ದು, ರಸ್ತೆಗಳು ದೊಡ್ಡದಾಗಬಾರ್ದು, ಗುಡ್ಡಗಳನ್ನ ಅಗಿಬಾರ್ದು, ಹೊಸದಾಗಿ ಕೃಷಿ ಮಾಡಬಾರ್ದು ಅಂದ್ರೆ ಜನ ಬದುಕೋದು ಹೇಗೆ? ಒಂದ್ ಕಡೆ ಜನಸಂಖ್ಯೆ ಹೆಚ್ಚುತ್ತಾ ಇದೆ, 150 ಕೋಟಿಯತ್ತ ಹೋಗ್ತಾ ಇದೆ. ಹೀಗಿರುವಾಗ ಈ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾನ ಉಳಿಸ್ಕೊಳ್ಳೋದು ಸಾಧ್ಯನಾ? ಪ್ರಕೃತಿ ಇದ್ರೆ ನಾವು, ಹಾಗಂತ ನಾವೇ ಇಲ್ಲ ಅಂತಂದ್ರೆ ಪ್ರಕೃತಿ, ಯಾಕಂದ್ರೆ ಈ ಮಲೆನಾಡು ಭಾಗದ ಜನ ಯಾವುದನ್ನ ಈಗ ನಾವು ಈ 1499 ಗ್ರಾಮಗಳು ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದೀವೋ
ಆ ಕಾಡಿನ ಭಾಗದ ಜನರೇ ಕಾಡನ್ನ ಉಳಿಸ್ತಾರೆ ಅಂತ ಒಂದು ವಾದ ಆದ್ರೆ, ಇನ್ನೊಂದ್ ಕಡೆ ಇಲ್ಲ, ಕಾಡಿನ ಭಾಗದ ಜನ ದುರಾಸೆಗೊಳಗಾಗಿ ಕಾಡು ಉತ್ಪತ್ತಿಗಳನ್ನ ಹಾಳು ಮಾಡ್ತಾ ಇದ್ದಾರೆ, ಕಾಡು ಪ್ರಾಣಿಗಳನ್ನ ಬೇಟೆ ಆಡ್ತಾ ಇದ್ದಾರೆ, ಕಾಡಲ್ಲಿ ಮಾಲಿನ್ಯ ಮಾಡ್ತಾ ಇದ್ದಾರೆ, ಕಾಡನ್ನ ಹಾಳು ಮಾಡಿ ಅದನ್ನ ಕೃಷಿ ಭೂಮಿ ಮಾಡ್ತಾ ಇದ್ದಾರೆ, ಕಂದಾಯ ಭೂಮಿಯಾಗಿ ಮಾಡಿಕೊಂಡು ಅವ್ರು ಅದನ್ನ ಒತ್ತುವರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ದೂರುಗಳು. ಜನರ ದುರಾಸೆಗೆ ಪ್ರಕೃತಿ ಇವತ್ತು ಬಲಿಯಾಗ್ತಾ ಇದೆ, ಪ್ರಕೃತಿಯ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋದು ಸತ್ಯ. ಆದ್ರೆ ನೂರಾರು ವರ್ಷಗಳಿಂದ, ಹತ್ತಾರು ತಲೆಮಾರುಗಳಿಂದ ಕಾಡಂಚಲಿ ಬದುಕಿರುವ ಜನರನ್ನ ಒಕ್ಕಲೆಬ್ಬಿಸೋದಿಕ್ ಹೊರಟ್ರೆ ಅವರೆಲ್ಲಿ ಹೋಗ್ಬೇಕು? ಅವರಿಗೆ ಹೋಗ್ಲಿ 1499 ಹಳ್ಳಿಯ ಜನರನ್ನ ರಿಪ್ಲೇಸ್ ಮಾಡೋದಕ್ಕೆ ಜಾಗ ಇದೆಯಾ? ಕರ್ನಾಟಕ ಅತಿ ಹೆಚ್ಚು ಅಂದ್ರೆ 20,600 ಪ್ಲಸ್ ಅಂದ್ರೆ 20,600 ಚದುರ ಕಿಲೋಮೀಟರ್ನಷ್ಟು ಜಾಗ ಅತಿ ಹೆಚ್ಚು. ಈ 6 ರಾಜ್ಯಗಳೇನಿದೆ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು, ಕೇರಳ, ಇದರಲ್ಲಿ ಕರ್ನಾಟಕದು ಅತಿ ಹೆಚ್ಚು. ಕರ್ನಾಟಕದ ನಂತರ 17,000 ಚದುರ ಕಿಲೋಮೀಟರ್ ಇರುವಂತದ್ದು ಮಹಾರಾಷ್ಟ್ರದ್ದು. ಸೊ 2 ರಾಜ್ಯಗಳು ಮಾತ್ರ ಅಲ್ಲ, 6 ರಾಜ್ಯಗಳಲ್ಲಿ ಪ್ರತಿರೋಧ ಇದೆ. ಈ ಕಸ್ತೂರಿ ರಂಗನ್ ವರದಿ, ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಘೋಷಣೆ ಮಾಡೋದು. ಆದ್ರೆ ಪರಿಸರವನ್ನು ಉಳಿಸ್ಕೊಳ್ಬೇಕು, ಇಲ್ಲಾಂದ್ರೆ ನಾವು ನೋಡ್ತಾ ಇದೀವಿ ಜನ ಬದುಕೋದಿಕ್ ಆಗ್ತಾ ಇಲ್ಲ. ಬರಗಾಲ, ಯಾವ ರೀತಿ ಎಲ್ ನಿನೋ ಇದೆ, ಸೂಪರ್ ಎಲ್ ನಿನೋ ಬಂದಿದೆ. ಇದೆಲ್ಲದಕ್ಕೂ ಕಾರಣ ಮನುಷ್ಯ ವಾತಾವರಣದಲ್ಲಿ ಅತ್ಯಂತ ಹೆಚ್ಚು ಮಾಲಿನ್ಯ ಮಾಡಿ ನಾವು ಅದನ್ನ ವಾತಾವರಣದ ಉಷ್ಣತೆಯನ್ನು ಹೆಚ್ಚಿಸ್ತಾ ಇದೀವಿ. ಕೆಲವು ವರ್ಷಗಳಲ್ಲಿ ಈ ಭೂಮಿನೇ ಮರಳುಗಾಡ ಆಗ್ಬಿಡುತ್ತೆ ಅಂತಾರೆ. ಸೊ ಅಷ್ಟರ ಮಟ್ಟಿಗೆ ಸಮುದ್ರ ಉಕ್ಕುತ್ತೆ ಮೇಲಕ್ಕೆ, ಸಮುದ್ರ ಒಂದಷ್ಟು ಅದರ ಮಟ್ಟವನ್ನು ಹೆಚ್ಚಿಸ್ಕೊಳ್ಳುತ್ತೆ, ಸಮುದ್ರದ ಅಂಚಿನ ನಗರಗಳೇ ನಾಶ ಆಗಿ ಹೋಗ್ಬಿಡ್ತವೆ ಅಂತ ಹೇಳ್ತಾರೆ. ಇದು ಸೈಂಟಿಫಿಕಲಿ ಪ್ರೂವ್ಡ್ ಇದು. ಸೊ ಇದಾಗಬಾರ್ದು ಅಂತ ಹೇಳಿದ್ರೆ ಈ ರೀತಿಯ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನ, ಪರಿಸರವನ್ನು ಉಳಿಸ್ಕೊಳ್ಳೋ ಕೆಲಸ ಆಗಬೇಕು. ಆದ್ರೆ ಅದನ್ನ ಮಾಡಿದ್ರೆ ಜನ ಎಲ್ಲಿಗೆ ಹೋಗ್ಬೇಕು? ಈಗ ಯಾವುದೋ ಒಂದು ಡ್ಯಾಮ್ ಕಟ್ಟಿ ಅದರ ಹಿನ್ನೀರಲ್ಲಿ, ಬ್ಯಾಕ್ ವಾಟರ್ ಬರುವಂತ ಒಂದು 2-3 ಹಳ್ಳಿಗಳಿಗೇನೆ ಸ್ಥಳಾಂತರ ಮಾಡಿ ಅಲ್ಲಿ ಜನರಿಗೆ ಬೇರೆ ಜಾಗ ಕೊಡೋದು ಕಷ್ಟ ಇದೆ. ಯಾವ ಇಲಾಖೆಯಲ್ಲಿ ಕೂಡ ಜಾಗ ಇಲ್ಲ. ಅರಣ್ಯ ಇಲಾಖೆ ಒನ್ಸ್ ಈಸ್ ಫಾರೆಸ್ಟ್ ಇಟ್ಸ್ ಆಲ್ವೇಸ್ ಫಾರೆಸ್ಟ್ ಅನ್ನುವಂಥದ್ದೇ ಒಂದು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿದೆ. ಒಂದ್ಸಾರಿ ಅದು ಕಾಡು ಅಂತ ಆದ್ರೆ ಅದು ಯಾವಾಗ್ಲೂ ಕಾಡೆ. ಆ ಕಾಡನ್ನ ಬದಲಾಯಿಸಕ್ಕಾಗಲ್ಲ, ಅದನ್ನ ಕಂದಾಯ ಭೂಮಿ ಮಾಡಕ್ಕಾಗಲ್ಲ. ಕಂದಾಯ ಭೂಮಿ ಜಾಗ ಇಲ್ಲ ಅಂತ ಹೇಳ್ತಾರೆ ಕಂದಾಯ ಸಚಿವರು. ಕಳೆದ ಬಾರಿ ಕೃಷ್ಣ ಬೈರೇಗೌಡರು ವಿಧಾನಸೌಧದಲ್ಲೇ ಹೇಳಿದ್ರು, ಸ್ಮಶಾನಕ್ಕೆ ಒಂದು ಸಣ್ಣ ಜಾಗ ಕೊಡಿ ಅಂತ ಹೇಳಿದ್ರೆ ಜಾಗ ಇಲ್ಲ ನಮ್ಮ ಕಂದಾಯ ಇಲಾಖೆಯಲ್ಲಿ. ಕಂದಾಯ ಭೂಮಿ ಅನ್ನುವಂಥದ್ದು ಸರ್ಕಾರದಲ್ಲಿ ಇಲ್ಲ, ಬಹಳ ಕಡಿಮೆ ಆಗಿದೆ. ಕೇಳ್ದಲ್ಲೆಲ್ಲ ಕಂದಾಯ ಭೂಮಿ ಸಿಗೋದಿಕ್ ಸಾಧ್ಯ ಇಲ್ಲ ಅಂತ. ಇನ್ನ ಬೇರೆ ಬೇರೆ ರೀತಿಯಲ್ಲಿ ಇಂಡಸ್ಟ್ರಿಯಲ್ಲು ಆ ಪರ್ಪಸ್ಗಳಿಗೆ ಬಳಸುವಂತ ಲ್ಯಾಂಡ್ ಅಲ್ಲ ಇದು. ಸೊ ಅದನ್ನ ಜನ ಬಳಕೆ ಕೊಡೋದಕ್ಕೆ ಎಲ್ಲಿದೆ? ಅಷ್ಟು ದೊಡ್ಡ ಲಕ್ಷಾಂತರ ಜನರಿಗೆ ಅವ್ರನ್ನ ಅಲೋಕೇಟ್ ಮಾಡುವಂತ ಜಾಗಗಳಿಲ್ಲ. ಹಾಗಾಗಿ ಅದನ್ನು ಜನ ಒಪ್ಪೋದು ಇಲ್ಲ. ಸಣ್ಣ ಬಿಡದಿಯಲ್ಲಿರುವಂತ ಎಷ್ಟೋ ಒಂದು ಕೆಲವು ಹಳ್ಳಿಗಳ ಜನರನ್ನೇ ಬೇರೆ ಕಡೆ ಕಳಿಸ್ತೀವಿ ಅಂದ್ರೆ ಜನ ಒಪ್ತಾ ಇಲ್ಲ. ಇನ್ನ ಈ ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾವನ್ನ ಉಳಿಸ್ಬೇಕು, ಆದ್ರೆ ಜನರ ಸ್ಥಳಾಂತರ ಮಾಡಬಾರ್ದು. ಅದನ್ನ ಸ್ವಲ್ಪ ಏರಿಯಾನ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಕಡಿಮೆ ಮಾಡ್ತಾನೆ ಬಂದಿದ್ದಾರೆ. ಒಂದಷ್ಟನ್ನು ಕಡಿಮೆ ಮಾಡ್ತಾ ಬಂದಿದ್ದಾರೆ. ಹಿಂದೆ ಇಷ್ಟು ಕಡಿಮೆ ಇರಲಿಲ್ಲ, ತುಂಬಾ ಹೆಚ್ಚಿತ್ತು. ಈಗೇನು 56,000 ಚದುರ ಕಿಲೋಮೀಟರ್ ಏನಿದೆ ಇಷ್ಟು ಇರಲಿಲ್ಲ, ಇದಕ್ಕಿಂತ ಜಾಸ್ತಿ ಇತ್ತು. ಅದನ್ನ ಕೇರಳ, ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ವೆ ಮಾಡ್ತಾ ಕಡಿಮೆ ಮಾಡಿದ್ದಾರೆ. ಇನ್ನೂ ಕಡಿಮೆ ಮಾಡಿ ಒಂದು ಲಿಮಿಟೆಡ್ ಏರಿಯಾದಲ್ಲಿ ಮಾಡಿದ್ರೆ ಆಗ ಕೇಂದ್ರ 7ನೇ ಬಾರಿ ಅಧಿಸೂಚನೆ ಹೊರಡಿಸೋದು, 8ನೇ ಬಾರಿ, 10ನೇ ಬಾರಿ, 25ನೇ ಬಾರಿ ಆಗಲ್ಲ, ಬೇಗ ಆಗುತ್ತೆ. ಈ ಪರಿಸರ ಸೂಕ್ಷ್ಮ ಪ್ರದೇಶವನ್ನ ನಿರ್ಧರಿಸಬೇಕು, ಆದ್ರೆ ಜನವಸತಿಯನ್ನ ಬಿಟ್ಟು ಬೇರೆ ಕಡೆ ಮಾಡಬೇಕು ಅನ್ನುವಂಥದ್ದು. ಅದನ್ನ ಮಾಡಿದ್ರೆ ಒಂದ್ ಸ್ವಲ್ಪ ಕಾಂಪ್ರಮೈಸ್ ಆದ್ರೆ ಬಹುಶಃ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಈ ಆತಂಕ ಜನರನ್ನ ನೆಮ್ಮದಿಯನ್ನ ಕಿತ್ತು ತಿಂದು ಬಿಡುತ್ತೆ. ಲಕ್ಷಾಂತರ ಜನರ ನೆಮ್ಮದಿಯನ್ನ ಆಲ್ರೆಡಿ ಕರ್ನಾಟಕದಲ್ಲಿ ಕಿತ್ತು ತಿಂತಾ ಇದೆ. ಸರ್ಕಾರಗಳು ಇದ್ರ ಬಗ್ಗೆ ಒಂದು ದಿಟ್ಟ ನಿರ್ಧಾರ, ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಅರಣ್ಯ ಇಲಾಖೆ ಜೊತೆ ಸೇರ್ಕೊಂಡು, ಅಂದ್ರೆ ಕೇಂದ್ರ ಸರ್ಕಾರ ತಗೋಬೇಕಾಗಿದೆ. ಇದನ್ನ ಸದ್ಯಕ್ಕೆ ಅತ್ಯಂತ ದೊಡ್ಡ ಕಳಕಳಿ ರಾಜ್ಯದಲ್ಲಿ, ದೇಶದಲ್ಲಿ ಅಂತ ಅನಿಸ್ತಾ ಇರುವಂತದ್ದು. ಇದು ನಮಗನ್ಸಿದ್ದು, ನಿಮಗೇನ್ ಅನ್ಸುತ್ತೆ? ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಏನು ಮಾಡ್ಬೇಕು ಇಂಥ ಪರಿಸ್ಥಿತಿಗಳಲ್ಲಿ? ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತವೆ, ಏನ್ ನಿರ್ಧಾರ ತಗೊಂಡ್ರು ತಪ್ಪು. ಹಾಗಾಗಿ ಏನ್ ಮಾಡ್ಬೇಕು, ನಿಮಗೇನ್ ಅನ್ಸುತ್ತೆ? ಸೊ ಇದು ನಮಗನ್ಸಿದ್ದು. ನೀವು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಮಾತಾಡಿ. ಮತ್ತಷ್ಟು ಈ ರೀತಿಯ ಸುದ್ದಿ, ವಿಚಾರ, ವಿಶ್ಲೇಷಣೆ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.